ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿಯಲ್ಲಿ ಮಾಡುವಂತಹ ವಿಶೇಷ ಪೂಜೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಲಕ್ಷ್ಮೀ ಕುಬೇರ ಪೂಜೆಯನ್ನು ತುಂಬ ಅಂದರೆ ತುಂಬಾ ವಿಶೇಷ ದಿನಗಳಾದಂತಹ ಅಕ್ಷಯ ತೃತೀಯ ದಿನ ಅಥವಾ ದೀಪಾವಳಿ ಅಮಾವಾಸ್ಯೆ ಅಥವಾ ಧನತ್ರಯೋದಶಿಯ ದಿನ ಕೂಡ ಮಾಡ್ಬೋದು. ಕುಬೇರ ಹಾಗೆ ಲಕ್ಷ್ಮೀ ದೇವಿ ಇಬ್ಬರೂ ಕೂಡ ಧನಕನಕದ ಅಧಿಪತಿಗಳಾಗಿರ್ತಾರೆ. ಹಾಗಾಗಿ ಲಕ್ಷ್ಮಿ ಹಾಗೆ ಕುಬೇರ ದೇವರನ್ನ ಒಟ್ಟಿಗೆ ಪೂಜಿಸೋದ್ರಿಂದ ನಾವು ಅಷ್ಟ ಐಶ್ವರ್ಯಗಳನ್ನು ಭೋಗ ಭಾಗ್ಯಗಳನ್ನು ಪಡಿಬೋದು. ಹಾಗಿದ್ರೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ದೇವ್ರ ಮನೆಯಲ್ಲಿ 2 ಪೀಠಗಳನ್ನು ಇಟ್ಕೊಂಡು ರಂಗೋಲಿಗಳನ್ನು ಹಾಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದು ಲಕ್ಷ್ಮೀ ಕುಬೇರ ಯಂತ್ರ, ಕುಬೇರ ರಂಗೋಲಿ ಹಾಗೆ ಅಷ್ಟದಳ ಪದ್ಮದ ರಂಗೋಲಿಯನ್ನು 3 ಹಾಕೊಂಡಿದ್ದೀನಿ. ಕುಬೇರ ರಂಗೋಲಿಯ ಮೇಲೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೊಂಡಿದ್ದೀನಿ. ಧನಲಕ್ಷ್ಮಿ ಫೋಟೋ ಇದು. ಈಗ ಎಲ್ಲ ರಂಗೋಲಿಗಳಿಗೂ ಕೂಡ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಫೋಟೋಗೂ ಕೂಡ ಒರೆಸಿ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಹಾಗೆ ಹೂವಿನ ಹಾರವನ್ನು ಕೂಡ ಹಾಕೊಂಡಿದ್ದೀನಿ. ಈ ಕುಬೇರ ರಂಗೋಲಿಯ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಹಾಗಾಗಿ ಪೀಠದ ಪೂಜೆ ಅಂದರೆ ರಂಗೋಲಿ ಮೇಲೆ ಅರ್ಶಿನ ಕುಂಕುಮ ಹಾಕಿ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ರಂಗೋಲಿಯ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಹಾಗಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೋಬೇಕಾಗತ್ತೆ. ಅನಂತರ ಆ ಒಂದು ತಟ್ಟೆಯ ಮೇಲೆ ಕಳಸದ ಬಿಂದಿಗೆಯನ್ನು ಇಟ್ಕೊಬೇಕು. ಅದು ಬೆಳ್ಳಿದಾದರೂ ಪರವಾಗಿಲ್ಲ, ಹಿತ್ತಾಳೆದಾದರೂ ಪರವಾಗಿಲ್ಲ, ತಾಮ್ರದ್ದಾದರೂ ಪರವಾಗಿಲ್ಲ, ಅಥವಾ ಮಣ್ಣಿಂದಾದರೂ ಪರವಾಗಿಲ್ಲ, ಯಾವುದನ್ನು ಬೇಕಾದರೂ ಇಡ್ಬೋದು. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ನ ಬಿಟ್ಟು. ಇನ್ನು ಕಳಸವನ್ನು ಕೂಡ ಮೊದಲೇ ನೀಟಾಗಿ ತೊಳೆದು ಒರೆಸಿ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿರಬೇಕು. ಕಳಸಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು. ಅನಂತರ ಒಂದು ಚಿಟಿಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಗೆ ಒಂದು ಕೆಂಪು ಹೂವನ್ನು ಹಾಕಿ ಆ ಹೂವಿನಿಂದ ನೀರನ್ನು ಹದ್ಕೊಂಡು ಪೂಜೆಗೆ ಅಂತ ಏನೇನು ವಸ್ತುಗಳನ್ನು ನಾವು ಇಟ್ಕೊಂಡಿರ್ತೀವೋ ಅದೆಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡಿ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ₹1 ಕಾಯಿನನ್ನು ಕೂಡ ಕಳಸದ ಒಳಗಡೆ ಹಾಕಿ ಅನಂತರ 5 ವೀಳ್ಯದೆಲೆಗಳನ್ನು ಇಟ್ಕೊಬೇಕು. ವೀಳ್ಯದೆಲೆ ಇಟ್ಕೊಂಡಿದ್ದ ನಂತರ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಅದನ್ನು ಕೂಡ ಆ ಕಳಸಕ್ಕೆ ಇಟ್ಕೊಬೇಕು. ಅನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖಪದ್ಮ ಇದ್ದರೆ ಅಂದರೆ ಮುಖವಾಡ ಇದ್ದರೆ ಅದನ್ನು ಕೂಡ ಆ ಒಂದು ಕಳಸದ ಕಾಯಿಗೆ ಹಾಕ್ಕೊಬೋದು. ನೀವು ಬ್ಲೌಸ್ ಪೀಸಿಂದ ಅಥವಾ ಸೀರೆ ಉಡಿಸ್ತೀರಾ ಅಂತಂದ್ರೂ ಕೂಡ ಉಡಿಸ್ಬೋದು. ಮಾಂಗಲ್ಯವನ್ನು ಹಾಕಬೇಕಾಗತ್ತೆ. ಮಾಂಗಲ್ಯ ಇಲ್ಲದೇ ಇರೋರು ಅರಿಶಿನದ ಕೊಂಬನ್ನು ಕಳಸಕ್ಕೆ ಕಟ್ಕೊಬೇಕಾಗತ್ತೆ. ಇನ್ನು ನಿಮ್ಮ ಹತ್ರ ಇರುವಂತಹ ಒಡವೆಯನ್ನು ಕೂಡ ಆ ಕಳಸಕ್ಕೆ ಹಾಕಿ ಅಲಂಕಾರವನ್ನು ಮಾಡಬೇಕಾಗತ್ತೆ. ಬಳಸಿರೋವಂಥ ಒಡವೆಗಳಾದರೆ ಆದಷ್ಟು ಅದನ್ನು ಸ್ವಲ್ಪ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಶುದ್ಧಿ ಮಾಡಿ ಅನಂತರ ದೇವರಿಗೆ ಹಾಕಿ ಅನಂತರ ಕಳಸಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಲಕ್ಷ್ಮೀ ಕಳಸದ ಮುಂದೆನೇ ನಾನು ಕಾಮಾಕ್ಷಿ ದೀಪವನ್ನು ಕೂಡ ಏರ್ಪಾಡು ಮಾಡ್ಕೊತಾ ಇದ್ದೀನಿ. ಕಾಮಾಕ್ಷಿ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಎಣ್ಣೆ ಬತ್ತಿಯನ್ನೆಲ್ಲ ಹಾಕಿ ಸಿದ್ಧ ಮಾಡ್ಕೊಂಡಿದ್ದೀನಿ. ಕಳಸದ 2 ಬದಿಗಳಲ್ಲಿ ಕಂಬದ ದೀಪಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿರುವಂಥ ಆನೆಗಳನ್ನು ಕೂಡ ಕಳಸದ ಅಕ್ಕಪಕ್ಕದಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಹೀಗೆ ಅಲಂಕಾರ ಮಾಡ್ಕೊಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನಿಸುತ್ತೋ ಆ ರೀತಿ ಅಲಂಕಾರ ಮಾಡ್ಕೊಬೋದು. ಲಕ್ಷ್ಮಿ ಅಲಂಕಾರ ಪ್ರಿಯೆ. ನೀವು ಯಾವ ರೀತಿ ಅಲಂಕಾರ ಮಾಡಿದ್ರೂ ಕೂಡ ಅವಳಿಗೆ ಬಹಳನೇ ಇಷ್ಟ ಆಗುತ್ತೆ. ನೋಡಿ, ಇವಾಗ ದೀಪಗಳನ್ನು, ಆನೆಗಳನ್ನು, ಕಳಸವನ್ನು ಎಲ್ಲದಕ್ಕೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊತಾ ಇದ್ದೀನಿ. ಇನ್ನು ಅಕ್ಷಯ ತೃತೀಯ ದಿನ ಆಗಲಿ ಅಥವಾ ದೀಪಾವಳಿ ದಿನ ಆಗಲಿ ಅಕ್ಷಯ ಪಾತ್ರೆಯನ್ನು ನಾವು ಸ್ಥಾಪನೆ ಮಾಡೋದು ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಒಂದು ಮಡಿಕೆಗೆ ಶ್ರೀ ಅಂತ ಬರೆದು ಈ ಒಂದು ರಂಗೋಲಿಯ ಮೇಲೆ ಆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನ ಈ ರೀತಿ ಸ್ಥಾಪನೆ ಮಾಡೋದನ್ನು ಅಕ್ಷಯ ಪಾತ್ರೆ ಅಂತ ಕರಿತೀವಿ. ದೀಪಾವಳಿ ಕುಬೇರ ಪೂಜೆ ಮಾಡೋರು ಈ ರೀತಿ ಕುಂಡದಲ್ಲಿ ನಾವು ಎಲ್ಲ ಅಕ್ಷಯ ಪಾತ್ರೆಗೆ ಹಾಕುವಂಥ ವಸ್ತುಗಳನ್ನೇ ಹಾಕಿ ಸ್ಥಾಪನೆ ಮಾಡೋದನ್ನು ಕುಬೇರ ಕುಂಡ ಅಂತ ಕರಿತೀವಿ. ಎರಡೂ ಕೂಡ ಒಂದೇ, ಕನ್ಫ್ಯೂಸ್ ಏನೂ ಆಗಬೇಡಿ. ಒಂದೇ ರೀತಿ ನೀವು ಅದನ್ನು ಮಾಡ್ಕೊಬೋದು. ಆ ಒಂದು ಮಣ್ಣಿನ ಮಡಿಕೆ ಮೇಲೆ ಶ್ರೀ ಅಂತ ಬರೆದು ಅನಂತರ ಅದನ್ನು ರಂಗೋಲಿ ಮೇಲೆ ಸ್ಥಾಪನೆ ಮಾಡ್ಕೊಂಡಿದ್ದ ನಂತರ ಅದರ ಒಳಗಡೆ ಕಲ್ಲುಪ್ಪನ್ನು ಹಾಕ್ಕೊಬೇಕು. ಕಲ್ಲುಪ್ಪನ್ನು ಹೊಸದಾಗಿ ಪ್ಯಾಕೆಟ್ ತೊಗೊಂಡು ಬಂದು ಹಾಕಿದ್ರೆ ತುಂಬ ಶ್ರೇಷ್ಠ. ಅನಂತರ ಅದರ ಒಳಗಡೆ 1-2 ಕವಡೆ, 1-2 ಗೋಮತಿ ಚಕ್ರ, ಒಂದು ಬೆಳ್ಳಿಯ ನಾಣ್ಯ ಅಥವಾ ಚಿನ್ನದ ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಬೇಕು. ಹಾಗೆ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಆ ಒಂದು ಉಪ್ಪಿನ ಮೇಲೆ ಇಟ್ಟು ಒಂದು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಒಂದು ಕುಂಡವನ್ನು ಸ್ಥಾಪನೆ ಮಾಡಬೇಕು. ಅಂದರೆ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲದನ್ನು ಸಮರ್ಪಣೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು.
ಈ ಒಂದು ಕುಂಡದಲ್ಲಿ ಹಾಕಿರುವಂಥ ಅಥವಾ ಈ ಅಕ್ಷಯ ಪಾತ್ರೆ ಒಳಗಡೆ ಹಾಕಿರುವಂಥ ಎಲ್ಲ ವಸ್ತುಗಳು ಕೂಡ ಅಕ್ಷಯವಾಗಲಿ, ನಮ್ಮ ಮನೆಯಲ್ಲಿ ಯಾವತ್ತಿಗೂ ಕೂಡ ಈ ಹಣದ ಕೊರತೆ ಆಗಲಿ, ಚಿನ್ನದ ಕೊರತೆ ಆಗಲಿ, ಧಾನ್ಯಗಳ ಕೊರತೆ ಆಗಲಿ ಆಗದೇ ಇರಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ, ಅನಂತರ ಲಕ್ಷ್ಮೀದೇವಿ ವಿಗ್ರಹವನ್ನು ಅಭಿಷೇಕ ಮಾಡಿ ಇಟ್ಕೊಂಡಿರುವಂಥದ್ದು. ಇದಕ್ಕಿವಾಗ ನಾವು ಕುಂಕುಮಾರ್ಚನೆ ಮಾಡಬೇಕಾಗತ್ತೆ. ಹಾಗಾಗಿ ಅದನ್ನು ಸಿದ್ಧ ಮಾಡ್ಕೊಂಡಿರಿ. ಅನಂತರ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಶುರು ಮಾಡೋಣ. ದೀಪ ಹಚ್ಕೊಂಡು ಮೊದಲು ನಾವು ಶುರು ಮಾಡಬೇಕಾಗಿರುವಂತಹ ಪೂಜೆ ಗಣಪತಿ ಪೂಜೆ. ಯಾವುದೇ ಒಂದು ಪೂಜೆಯಲ್ಲಿಯೂ ಕೂಡ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ಬೇಡಿಕೊಂಡು ಗಣಪತಿಗೆ ಪಂಚೋಪಚಾರ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ. ಗಣಪತಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇದೆಲ್ಲವುದನ್ನು ಸಮರ್ಪಿಸಿ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ಅಂತ ಏನಾದರೂ ಬೆಲ್ಲದ ಚೂರನ್ನು ನೈವೇದ್ಯ ಮಾಡಿ ಅನಂತರ ಮಹಾಮಂಗಳಾರತಿ ಮಾಡಿ ಪೂಜೆಯನ್ನು ನೀವು ಸಿಂಪಲ್ಲಾಗಿ ಗಣಪತಿ ಪೂಜೆಯನ್ನು ನೆರವೇರಿಸ್ಬೋದು. ಅನಂತರ ಇಲ್ಲಿ ಮುಖ್ಯವಾಗಿ ನಾವು ಲಕ್ಷ್ಮೀ ಕುಬೇರ ಯಂತ್ರದ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಲಕ್ಷ್ಮೀ ಕುಬೇರ ಯಂತ್ರವನ್ನು ಯಾವ ರೀತಿ ಬರಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ವ, ಇದೇ ರೀತಿ ಬರಬೇಕು. ನಂಬರ್ಗಳು ಕರೆಕ್ಟಾಗಿ ಬರೆದಿರಬೇಕಾಗತ್ತೆ. ಈ ಥರ ಮಣೆ ಇದ್ದರೆ ಮಣೆ ಮೇಲೆ ಬರೆದಿಟ್ಕೊಳ್ಳಿ. ಮಣೆ ಇಲ್ಲದೆ ಇರೋರು ಒಂದು ಹಾಳೆ ಮೇಲೆ ಬರೆದಿಟ್ಕೊಂಡು ಅದನ್ನೇ ನೀವು ಪೂಜೆಗೆ ಇಟ್ಕೊಬೋದು ಒಂದು ತಟ್ಟೆಯಲ್ಲಿಟ್ಟು. ಇವಾಗ ಪ್ರತಿಯೊಂದು ನಂಬರ್ ಬಾಕ್ಸ್ ಏನು ಚೌಕ ಕಾಣಿಸ್ತಾ ಇದೆ ಆ ನಂಬರ್ಗಳಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಿಸಬೇಕು. ಅನಂತರ ನಿಮ್ಮ ಮನೆಯಲ್ಲಿ ₹1 ಕಾಯಿನ್ ಇದ್ದರೆ ಅದನ್ನು ಇಟ್ಕೊಬೋದು, ₹5 ಕಾಯಿನ್ ಇದ್ದರೆ ಇಟ್ಕೊಬೋದು, ಅಥವಾ ಲಕ್ಷ್ಮೀ ಕುಬೇರ ಕಾಯಿನ್ಸ್ ಇದ್ದರೆ ಅದನ್ನು ಕೂಡ ಇಟ್ಕೊಬೋದು. ನಾನಿಲ್ಲಿ ಲಕ್ಷ್ಮೀ ಕುಬೇರ ಕಾಯಿನ್ಸನ್ನು ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಕಾಯಿನ್ಸ್ ಮೇಲೂ ಕೂಡ ಒಂದೊಂದು ಹೂವನ್ನು ಇಡಬೇಕು. ಆದಷ್ಟು ಕೆಂಪು ಹೂಗಳನ್ನು ಇಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಕೆಂಪು ಗುಲಾಬಿ ಹೂಗಳನ್ನು ಆ ಒಂದು ಲಕ್ಷ್ಮೀ ಕುಬೇರ ಕಾಯಿನ್ಸ್ ಮೇಲೆ ಇಡ್ತಾ ಇದ್ದೀನಿ. ಆದಷ್ಟು ನಾವೆಲ್ಲಿ ಪೂಜೆ ಮಾಡಿರ್ತೀವೋ ಆ ದೇವರ ಬಲಭಾಗದಲ್ಲಿ ಈ ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ನಾವು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಬರೆಯೋದಕ್ಕೆ ಜಾಗ ಇದ್ದರೆ ಬರಿಬೋದು, ಅಥವಾ ಬರೆಯೋದಕ್ಕೆ ಜಾಗ ಇರಲಿಲ್ಲ ಅಂದರೆ ಒಂದು ಹಾಳೆ ಮೇಲೆ ಬರೆದು ಅದನ್ನು ಒಂದು ತಟ್ಟೆ ಮೇಲೆ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ಇಲ್ಲಿ ನಾನು ನೈವೇದ್ಯಕ್ಕೆ ಹಾಲು ಹಾಗೆ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ದೇವಿ ಮಡ್ಲಕ್ಕಿ ಇಡಬೇಕಲ್ವ, ಹಾಗಾಗಿ ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮ, ಅರಿಶಿನದ ಕೊಂಬು, ವೀಳ್ಯದೆಲೆ, ಅಡಿಕೆ, ತಾಂಬೂಲದ ಸಮೇತ ಇಟ್ಕೊಂಡಿದ್ದೀನಿ. ಈಗ ಪೂಜೆಗೆ ಮುಕ್ಕಾಲು ಭಾಗ ಎಲ್ಲ ಸಿದ್ಧತೆ ಆಗಿದೆ. ಪೂಜೆಯನ್ನು ಶುರು ಮಾಡಬೇಕಿವಾಗ. ಪೂಜೆಯನ್ನು ಶುರು ಮಾಡುವಾಗ ಮೊದಲೇ ಹೇಳಿದಾಗೆ ಮೊದಲು ಗಣಪತಿ ಪೂಜೆಯನ್ನು ನೆರವೇರಿಸಿ ಆನಂತರ ನಾವು ಯಾವ ಪೂಜೆಯನ್ನು ಮಾಡ್ತಾ ಇದ್ದೀವೋ ಆ ಸಂಕಲ್ಪವನ್ನು ಮಾಡಿಕೊಂಡು ನಾನಿವತ್ತು ಈ ಮಾಸದಲ್ಲಿ ಈ ದಿನದಲ್ಲಿ ಈ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈ ಪೂಜೆ ಮಾಡ್ತಾ ಇರೋವಂಥ ಸಂಪೂರ್ಣ ಫಲ ನನಗೆ ಲಭಿಸಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಬೋದು. ಗಣಪತಿ ಪೂಜೆ ಆದ ನಂತರ ಲಕ್ಷ್ಮೀ ಫೋಟೋಗೆ ಹಾಗೆ ಕಳಸಕ್ಕೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಧೂಪವನ್ನು ತೋರಿಸ್ಬೇಕು. ಅನಂತರ ಲಕ್ಷ್ಮೀ ಕುಬೇರ ಯಂತ್ರ ನಾವೇನು ರಚಿಸಿದ್ದೀವಲ್ಲ ಅದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು. ಹಾಗೆ ಅಕ್ಷಯ ಪಾತ್ರೆಯನ್ನು ಸ್ಥಾಪಿಸಿದ್ದೀವಲ್ಲ ಅದಕ್ಕೂ ಕೂಡ ಪೂಜೆಯನ್ನು ನೆರವೇರಿಸಿ ನಾವು ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಂಡಿದ್ದೀವಲ್ಲ ಅದ್ರ ಮುಂದೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು, ಅಥವಾ ಲಕ್ಷ್ಮೀ ಕುಬೇರ ಮಂತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಅಥವಾ ಜಪವನ್ನು ಮಾಡಬೇಕಾಗತ್ತೆ. ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು. ಧೂಪ ಮಾಡಿದ ನಂತರ ನಾವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀವೋ ಅದೆಲ್ಲದನ್ನು ಕೂಡ ನೈವೇದ್ಯ ಮಾಡಬೇಕಾಗತ್ತೆ. ಕಾಯನ್ನು ನೀವು ಸಂಕಲ್ಪ ಮಾಡಿ ಇಟ್ಟಿದ್ರೆ ಕಾಯನ್ನು ಕೂಡ ಒಡೆದು ನೈವೇದ್ಯವನ್ನು ಮಾಡಬೇಕು. ಇನ್ನು ದೇವರಿಗೆ ಮಡ್ಲಕ್ಕಿ ಅಥವಾ ತಾಂಬೂಲವನ್ನು ಇಟ್ಟಿದ್ರೆ ಅದನ್ನು ಕೂಡ ದೇವಿಗೆ ಅರ್ಪಿಸಬೇಕಾಗತ್ತೆ.
ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ಏನಾದರೂ ಸಿಹಿ ಮಾಡ್ಬೋದು ಅಥವಾ ಕಜ್ಜಾಯವನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು. ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಿ ತಾಂಬೂಲವನ್ನೆಲ್ಲ ದೇವರಿಗೆ ಅರ್ಪಿಸಿದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಸಾಂಬ್ರಾಣಿ ಧೂಪವನ್ನು ದೇವಿಗೆ ತೋರಿಸಿ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಇನ್ನು ಈ ಕುಬೇರ ಹಾಗೆ ಲಕ್ಷ್ಮೀ ಪೂಜೆಯನ್ನು ಆದಷ್ಟು ಸಂಜೆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಪೂಜೆಯನ್ನು ಧನತ್ರಯೋದಶಿ ಧನ್ತೆರೇಸ್ ಅಂತ ಕರಿತೀವಲ್ವ, ದೀಪಾವಳಿಯ ಮೊದಲನೇ ದಿವಸ ಅವತ್ತಿನ ದಿವಸ ಕೂಡ ಮಾಡ್ಬೋದು ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ ಕೂಡ ಮಾಡ್ಬೋದು. ಹಾಗೆ ಅಕ್ಷಯ ತೃತೀಯ ದಿವಸನೂ ಕೂಡ ಈ ಪೂಜೆಯನ್ನು ನೀವು ಮಾಡ್ಬೋದಾಗಿದೆ. ಇನ್ನು ಪೂಜೆ ಎಲ್ಲ ಆದ ನಂತರ ಸಂಜೆಗೆ ಒಂದು 3 ಜನ ಆಗಲಿ ಒಂದು 5 ಜನ ಆಗಲಿ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ತಾಂಬೂಲವನ್ನು ಕೂಡ ಕೊಡಬೇಕು. ಅವರು ಕುಂಕುಮ ತಗೊಂಡು ಹೋದ ನಂತರ ನೀವು ದೇವಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು. ವಿಸರ್ಜನೆಗೂ ಕೂಡ ಒಳ್ಳೆಯ ಸಮಯ ನೋಡಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಇನ್ನು ದೀಪಾವಳಿ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ನೀವು ಮನೆಯಲ್ಲಿ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಹೊಸ್ತಿಲ ಹತ್ರ, ಮನೆ ಮುಂದೆ, ಎಲ್ಲೆಲ್ಲಿ ನಿಮಗೆ ಸಾಧ್ಯವಾಗುತ್ತೋ ಅಲ್ಲೆಲ್ಲವೂ ಕೂಡ ದೀಪಗಳನ್ನು ಹಚ್ಚಿ ಪೂಜೆಯನ್ನು ನೆರವೇರಿಸ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕುಬೇರ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.